ನಮಸ್ಕಾರ ಗುರುಗಳೇ, ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟ್ರಿಫ್ ಮಾಡ್ತಾ ಇರುವಂಥ ನಮಸ್ಕಾರಗಳು. ಹೋದ ವಾರ ನಿಮಗೆ ಕೇರಳಕ್ಕೆ ಕರ್ಕೊಂಡೋಗಿ ಅಲ್ಲಿರುವಂಥ ದೇವಸ್ಥಾನವನ್ನು ತೋರಿಸಿದೆ. ಈ ವಾರ ನಾನು ಹೊರಟಿರುವಂಥದ್ದು ಉತ್ತರ ಕನ್ನಡಕ್ಕೆ ಯಾಕಂದರೆ ಅಲ್ಲೊಂದು ಭೀಮನ ಗುಡ್ಡ ಅಂತ ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದರ ಲೊಕೇಶನ್ ಬಂದು ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ತಾಲೂಕು ನಿಲ್ಕುಂದ ಎನ್ನುವಂಥ ಊರಿನಲ್ಲಿ. ಹಾಗಾದರೆ ಆ ಒಂದು ಪ್ಲೇಸಲ್ಲಿ ಏನಿದೆ ಹೇಗಿದೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ನನ್ನ ಜೊತೆನೇ ಹೆಜ್ಜೆ ಹಾಕಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಗುರುಗಳೇ ನೋಡ್ತಾ ಇರ್ಬೋದು, ಶಿರ್ಸಿ ಇಲ್ಲಿಂದ 28 ಕಿಲೋಮೀಟ್ರ್ ಇದೆ. ಅಂದರೆ ಆ ಕಡೆಯಿಂದ ಬಂದಿರೋದು ನಾವು ಶಿರ್ಸಿಯಿಂದ. ಇಲ್ಲಿ ಬಂದರೆ ಇದು ಮುಳುಗುಂದ ಮತ್ತು ಭೀಮನ ಗುಡ್ಡ ಅಂತ ಬೋರ್ಡ್ ಹಾಕಿದೆ ನೋಡಿ. ಇದ್ರ ಒಳಗಡೆಯಿಂದ ಹೋಗಬೇಕು. ಸ್ವಲ್ಪ ಆಫ್ ರೋಡಿಂಗ್ ಇದೆ ಅನ್ಕೋತೀನಿ, ನಾನು ಬರ್ತಾ ಇರೋದು ಫಸ್ಟ್ ಟೈಮ್ ಅಲ್ವಾ. ಇಲ್ಲಿಂದ ಭೀಮನ ಗುಡ್ಡ 1 ಕಿಲೋಮೀಟ್ರ್ ಇದೆ. ಸರಿ ಬನ್ನಿ ಮುಂದೆ ಹೋಗೋಣ. ಒಂದು 2 3 4 5 6 ಹೌದಾ? ಕಡೆ ಒಂದು 200 ಮೀಟರ್ ನಡ್ಕೊಂಡು ಅಷ್ಟೇ. ಬೈಕ್ ಸ್ವಲ್ಪ ಮನೆ ಈ ಕಡೆನೇ ಇಟ್ರಿ. ಮೇಡಮ್ ಬರ್ತಾರೆ. ಹೌದಾ? ಮೇಲೆ ಬರ್ತಾರೆ. ಗುರುಗಳೇ ನೋಡ್ಬೋದು, ಪರ್ ಪರ್ಸನ್ಗೆ 5 ರೂಪಾಯಿ ಚಾರ್ಜ್ ಇದೆ. ಮತ್ತು ಬೈಕಿಗೆ ಬಂದರೆ 20 ರೂಪಾಯಿ. ನಮ್ಮದು 5 ಬೈಕ್ ಇದೆ ಮತ್ತು 6 ಜನ ಹೋಗ್ತಾ ಇರೋದು. ಟೋಟಲ್ 130 ಆಯಿತು. ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ, ಒಂದು 200 ಮೀಟ್ರ್ ಇದೆ. 200 ಅಲ್ಲಿ ಗಾಡಿ ಇಟ್ಟು 200 ಮೀಟ್ರ್ ನಡ್ಕೊಂಡು ಹೋಗ್ಬೇಕಾಗತ್ತೆ. ಸರಿ ಮುಂದೆ ಹೋಗೋಣ ಬನ್ನಿ. ಇಲ್ಲಪ್ಪ, ಕುಂದಾಪುರ. ಗುರುಗಳೇ ಇಲ್ಲಿಂದ ಫುಲ್ಲು ಆಫ್ ರೋಡಿಂಗ್ ಇದೆ. ಆಫ್ ರೋಡಿಂಗ್ ಅಂತೂ ಸ್ವಲ್ಪ ಕಷ್ಟ ಆಗುತ್ತೆ ಅನ್ಕೋತೀನಿ. ಅವ್ರದ್ದು ವಿಸ್ಟಾರ್ಮ್ ಇದೆ, ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಎತ್ಕೊಂಡೆಲ್ಲ ಹೋಗ್ತಾ ಇದ್ದಾರೆ. ನಮ್ಮದು ಡ್ಯೂಕ್ ಆಗಿರೋದ್ರಿಂದ ಸ್ವಲ್ಪ ಆಫ್ ರೋಡಿಂಗ್ ಮಾಡೋದು ಕಷ್ಟ. ನನ್ನ ರಾಣಿ ಇದ್ದಿದ್ರೆ ಹೆಂಗೆಲ್ಲ ಹತ್ಕೊಂಡು ಹೋಗ್ತಾ ಇದ್ದು ಗೊತ್ತಾ ಈ ಆಫ್ ರೋಡಿಂಗ್. ಇವೆಲ್ಲ ಗಾಡಿ ಕ್ಲೋಸ್ ಗಾಡಿ ಅಲ್ವಾ, ಏನಾದರೂ ರೇಸ್ ಬಿಸಿದ್ರೆ ತಗೊಂಡು ಹೋಗ್ಬೋದು ಅಷ್ಟೇ, ಬಿಟ್ಟರೆ ಮತ್ತು ಆಫ್ ರೋಡಿಂಗ್ ಮಾಡೋಕ್ಕೆಲ್ಲ ಚೆನ್ನಾಗಾಗಲ್ಲ. ಗುರುಗಳು ನೋಡ್ಬೋದು, ಇಲ್ಲಿಗೆ ಗಾಡಿ ಇಟ್ಟು ನೋಡಿ, ನಮ್ಮದು ರಾಜ ಅಲ್ಲಿದ್ದಾನೆ. ಅಲ್ಲಿಂದ ನಮ್ಮ ಬಾಯ್ಸ್ ಎಲ್ಲ ಇಲ್ಲಿ ಗಾಡಿ ಇಟ್ಟು ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ನಿಮ್ಗೆ ಓಲ್ ಏನು ಕಾಣ್ತಾ ಇದೆ ನೋಡಿ, ವ್ಯೂ ಪಾಯಿಂಟು, ಅಲ್ಲಿಗೆ ಹೋಗ್ಬೇಕು ನಾವು. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿಂದ ಮುಂದ್ಗಡೆ ಗಾಡಿ ಹೋಗೋದಿಲ್ಲ. ಆ ಕಡೆ ವ್ಯೂ ಎಲ್ಲ ನೋಡ್ಬೋದು, ಎಷ್ಟು ಚೆನ್ನಾಗಿದೆ ನೋಡಿ. ಹಾಗಾದರೆ ಬನ್ನಿ ಮುಂದೆ ನಡ್ಕೊಂಡು ಹೋಗೋಣ. ಗುರುಗಳ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ ಕಡೆ ವ್ಯೂ ನೋಡಿ ಹೇಗಿದೆ, ಫುಲ್ ಸಿಕ್ಕಾಪಟ್ಟೆ ಡೌನ್ ಇದೆ. ಈ ಸಲ ಅಂದರೆ ಮಳೆಗಾಲದಲ್ಲಿ ಇದೇ ಸಲ ಫಸ್ಟು ಟ್ರೆಕ್ಕಿಂಗ್ ಮಾಡ್ತಾ ಇರೋದು ನಾವು. ಮಳೆಗಾಲದಲ್ಲಿ ಟ್ರೆಕ್ಕಿಂಗ್ ಮಾಡ್ತಾ ಇರೋದು ಫಸ್ಟ್ ಅಲ್ವಾ, ಹಾಗಾಗಿ ಸಿಕ್ಕಾಪಟ್ಟೆ ಸಾಕಾಗ್ತದೆ. ಆ ಕಡೆ ವ್ಯೂ ನೋಡಿ, ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಡೆ ಕಾಡ್ದಾರಿ ಇದೆ, ಆ ಕಡೆ ವ್ಯೂ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲೊಂದು ವ್ಯೂ ಪಾಯಿಂಟ್ ಇದೆಯಲ್ಲ, ಅದಕ್ಕೆ ಹೋದ್ಮೇಲೆ ನಿಮ್ಗೆ ಹೇಗಿದೆ ಆ ಜಾಗ ಅನ್ನೋದನ್ನು ತೋರಿಸ್ತೀನಿ ತಡೀರಿ. ಯಾಕೋ ಮಳೆ ಬರೋ ಥರ ಇದೆ. ಮಳೆ ಬಂದರೆ ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಓ ಗುರುಗಳ, ನಾವೇನಿದ್ದೀವಿ ಅಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಅದೇ ಥರ ಬೆಟ್ಟದ ಮೇಲ್ಗಡೆ ಇದ್ದೀವಿ ಆ್ಯಕ್ಚುಲಿ. ಅಂದರೆ ಆ ಕಡೆನೂ ಡೌನ್ ಇದೆ, ಈ ಕಡೆನೂ ಡೌನ್ ಇದೆ. ಆ ಕಡೆ ವ್ಯೂ ನೋಡಿ,
ಥರ ಕಾಣಿಸ್ತಾ ಇದೆ. ಆ ಕಡೆನೂ ಡೌನು, ಈ ಕಡೆ ಡೌನು, ಮಧ್ಯ ಬೆಟ್ಟ ಇದೆ. ಅದ್ರ ಪಕ್ಕದಲ್ಲಿ ಆಚೆ ಈಚೆ ಎಲ್ಲ ಕಡೆ ಬೆಟ್ಟ ಇದೆ. ಒಂಥರ ಜಾಗಗಳಿಗೆಲ್ಲ ಸುತ್ತಾಡ್ತಾ ಇರಬೇಕು ಅವಾಗವಾಗ. ಮೈಂಡ್ ಸ್ವಲ್ಪ ಫ್ರೆಶ್ ಆಗುತ್ತೆ. ನನಗಂತಲ್ಲ, ನನ್ನ ಮೈಂಡ್ ಇಡೀ ದಿವಸ ಫ್ರೆಶ್ ಇರುತ್ತೆ. ಯಾಕಂದರೆ ಎಲ್ಲಿ ನೋಡಿದ್ರು ತಿರುಗಾಡ್ತಾ ಇರ್ತೀನಿ ಪ್ರತಿ ವಾರ. ಮತ್ತು ಡೇ ಟೈಮ್ಗಳಲ್ಲಿ ಅಂದರೆ ಸೋಮವಾರದಿಂದ ಶನಿವಾರದವರೆಗೂ ಬೇರೆ ಕೆಲಸ ಇರುತ್ತೆ, ಹೇಳಿದ್ನಲ್ಲ, ಅದು ಮಾಡ್ತಾ ಇರ್ತೀನಿ. ಸಂಡೇ ಮಾತ್ರ ತಿರುಗೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಕೆಲವೊಂದು ಸಲ ಮಿಸ್ ಮಾಡಬೇಕಾಗತ್ತೆ, ಯಾಕಂದರೆ ಜವಾಬ್ದಾರಿಗಳು ಅನ್ನೋದು ನನಗೂ ಕೂಡ ಇದೆ ಅಲ್ವಾ. ಮನೇಲಿ ಏನಾದರೂ ಇದ್ದರೆ, ಮನೇಲಿ ಏನಾದರೂ ಕೆಲಸ ಇದ್ದರೆ ಅಥವಾ ಫಂಕ್ಷನ್ ಇದ್ದರೆ, ಈ ಥರ ಒಂದು ಸಿಚುವೇಶನ್ಗಳಲ್ಲಿ ನಾನು ರಜೆ ಮಾಡಲೇಬೇಕಾಗತ್ತೆ. ಅಂದರೆ ನನ್ನ ತಿರುಗಾಟಕ್ಕೆ, ಟ್ರಾವೆಲಿಂಗಿಗೆ ರಜೆ ಮಾಡಲೇಬೇಕಾಗತ್ತೆ. ಏನೂ ಮಾಡೋದಕ್ಕಾಗೋದಿಲ್ಲ. ಗುರುಗಳೇ ನೋಡಿ, ತುತ್ತ ತುದಿಲಿದ್ದೀವಿ. ಆ ಕಡೆ ವ್ಯೂ ನೋಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೊಂದೇನೆಂದರೆ ಡ್ರೋನ್ ಇದ್ದರೆ ಸಿಕ್ಕಾಪಟ್ಟೆ ಚೆನ್ನಾಗಾಗ್ತಿತ್ತು, ಅಂದರೆ ವೀಡಿಯೋ ಮಾಡೋದಕ್ಕೆ ಮತ್ತು ನಿಮ್ಗೆ ನೋಡೋದಕ್ಕೂ ಕೂಡ ಚೆನ್ನಾಗಾಗ್ತಾಯಿತ್ತು. ತಗೋತೀನಿ ಸದ್ಯದಲ್ಲೇ, ಒಂದು 2-3 ತಿಂಗಳು ಟೈಮ್ ಕೊಡಿ, ಖಂಡಿತ ತಗೋತೀನಿ. ನಾನು ಆಲ್ರೆಡಿ ಈಗ ಮಾಡಿರುವಂಥ ಎಲ್ಲ ಪ್ಲೇಸ್ಗಳಿಗೂ ಮತ್ತೆ ಪುನಃ ಹೋಗಿ ಡ್ರೋನ್ ವ್ಯೂವಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಯಾಕಂದರೆ ಒಂದು ಜಾಗನ ಎಲ್ಲ ಕಡೆ ವ್ಯೂವಿಂದನೂ ನೋಡಿದಾಗ ಮಾತ್ರ ಅದು ಚೆನ್ನಾಗಿ ತೋರುತ್ತೆ. ಅಂದರೆ ಆಲ್ರೆಡಿ ಜಾಗ ಚೆನ್ನಾಗಿರುತ್ತೆ, ಬಟ್ ಎಲ್ಲ ಕಡೆ ವ್ಯೂವಿಂದ ತೋರಿಸಿದಾಗ ಸಿಕ್ಕಾಪಟ್ಟೆ ಚೆನ್ನಾಗಿ ತೋರುತ್ತೆ. ಇದರಲ್ಲೇನಿಲ್ಲ, ನಾವು ಜಸ್ಟ್ ಆಚೆ ಈಚೆ ಹಿಡಿದು ತೋರಿಸ್ಬೋದು ಅಷ್ಟೇ. ಬಟ್ ಆ ಟಾಪ್ ವ್ಯೂವಿಂದ ನೋಡುವಂಥ ಮಜಾನೇ ಬೇರೆ. ಏನಂತೀರ ಗುರುಗಳ ಎದುರುಗಡೆ ನೋಡ್ಬೋದು. ಅಂತೂ ಇಂತೂ ವ್ಯೂ ಪಾಯಿಂಟ್ಗೆ ಬರ್ತಾ ಇದ್ದೀವಿ ನೋಡಿ. ಸುತ್ತಮುತ್ತ ಈ ಥರ ರಾಡ್ಗಳನ್ನು ಹಾಕಿ, ಈ ಥರ ಸ್ಟೆಪ್ಸ್ ಇದೆ, ಅದ್ರ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀನಿ ನೋಡೋ. ನೋಡಿ, ಇದು ಭೀಮನ ಗುಡ್ಡದ ವ್ಯೂ. ಗುರುಗಳ ಇದಿಷ್ಟು ಮೇಲ್ಗಡೆ ವ್ಯೂ. ಇಲ್ಲಿಂದ ಕೆಳಗಡೆ ಹೋಗ್ತಾ ಇದ್ದೀವಿ. ಇದೇ ಥರ ಕಾಲ್ದಾರಿ ಇದೆ ಕೆಳಗಡೆ ಹೋಗೋದಕ್ಕೆ. ಸಿಕ್ಕಾಪಟ್ಟೆ ಡೀಪ್ ಇದೆ ಇಲ್ಲಂತೂ. ಮಿಸ್ ಆಗಿ ಕೈ ಕಾಲು ಜಾರಿ ಬಿದ್ದರೆ ನಮ್ಮ ಮೂಳೆ ಕೂಡ ಸಿಗೋದಿಲ್ಲ ಇಲ್ಲಲ್ಲ. ನೋಡಿ, ಕೆಳಗಡೆ ವ್ಯೂ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಮ್ಮ ಹುಡುಗರೆಲ್ಲ ಅಲ್ಲಿ ನಿಂತಿದ್ದಾರೆ ನೋಡಿ. ಡ್ರೋನಲ್ಲಿ ತೆಗೆದಿದ್ರೆ ಮಾತ್ರ ಇತ್ತಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಾತ್ರ. ಅವಾಗಿಂದ ಡ್ರೋನ್ ಅಂತಿದ್ದೀನಿ ಅಂತೇನಿಲ್ಲ. ವಿಡಿಯೋ ಮಾಡೋರಿಗೆ ಯಾವುದ್ರೂ ಕೂಡ ಮಾಡ್ಬೋದು, ಕೆಲವ್ರು ಹೀಗೆ ಅಂತಾರೆ. ಬಟ್ ಏನು ಗೊತ್ತಾ, ಆ ಪ್ಲೇಸನ್ನು ಟಾಪ್ ವ್ಯೂ ಅಲ್ಲಿ ನೋಡುವಂಥ ಮಜಾನೇ ಬೇರೆ ಗುರುಗಳೇ. ಇಲ್ಲಿಂದ ಕೆಳಗಡೆ ಹೋಗ್ತಾ ಇದ್ದೀನಿ. ಇಲ್ಲೊಂದು ಚಿಕ್ಕ ದಾರಿ ಥರ ಇದೆ, ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ನೀವೇನು ಗೊತ್ತಾ, ಅಂದರೆ ಟ್ರಾವೆಲಿಂಗ್ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಬೆಟ್ಟ ಗುಡ್ಡ ಈ ಥರದ್ದೆಲ್ಲ ನೋಡಬೇಕು ಅಂದ್ಕೊಂಡಿದ್ರೆ, ಕೆಲವರಿಗೆ ನೋಡಬೇಕು ಅಂದ್ಕೊಳ್ತಾರೆ, ಬಟ್ ಹೋಗೋದಕ್ಕೆ ಅಥವಾ ಅಲ್ಲಿ ಬೆಟ್ಟ ಗುಡ್ಡ ಹತ್ತೋದಕ್ಕೆ ಕಷ್ಟ ಆಗುತ್ತೆ. ಅಂದರೆ ಸುಮಾರು ದೂರ ನಡೆಯೋಕ್ಕಾಗೋದಿಲ್ಲ. ಅಂಥವ್ರು ಇಲ್ಲಿ ಹೋಗ್ಬೋದು, ಬೆಸ್ಟ್ ಇದೆ ಇದು. ಯಾಕಂದರೆ ಒಂದು 200 ಮೀಟ್ರ್ ಅಷ್ಟೇ, 200 ಮೀಟ್ರ್ ನಡೆದ್ರೆ ನಿಮಗೆ ಅದ್ಭುತವಾದ ಬೆಟ್ಟಗಳು ಎದುರುಗಡೆ ಕಾಣಿಸುತ್ತೆ. ಕೆಳಗಡೆ ನೋಡ್ಬೋದು ವ್ಯೂ ಹೇಗಿದೆ ಅಂತ ನೋಡಿ. ಇಲ್ಲಿವರೆಗೂ ಹೋಗ್ತು ಗೊತ್ತಿಲ್ಲ ಇದು. ನೋಡಿ, ಇಲ್ಲಿಗೆ ಎಂಡ್ ಆಯಿತು. ಇಲ್ಲಿಂದ ನಿಂತ್ಕೊಂಡು ನೋಡ್ಬೋದು ನೋಡಿ, ಈ ಥರ ಇದೆ. ಇದೇ ರೀತಿ ಅದ್ಭುತ ಜಾಗಗಳನ್ನು ಪ್ರತಿ ವಾರ ನಿಮ್ಗೆ ತೋರಿಸ್ತಾನೆ ಇರ್ತೀನಿ ಗುರುಗಳ. ನಿಮ್ಮ ಸಪೋರ್ಟ್ ಬೇಕಾಗಿದೆ. ನನಗೂ ಏನು ಗೊತ್ತಾ, ನನಗೆ ಇದೇ ಫುಲ್ ಟೈಮ್ ಮಾಡುವಂಥ ಆಸೆ. ಅಂದರೆ ಇವಾಗೆಲ್ಲ ಇದ್ದಾರಲ್ಲ ಫೇಮಸ್ ಯೂಟ್ಯೂಬರ್ಸು,
ಡಾಕ್ಟರ್ ಬೋರ್ ಇರ್ಬೋದು, ಮತ್ತು ಇನ್ನೂ ಕೆಲವರು ಇದ್ದಾರಲ್ಲ ಫ್ಲೈಯಿಂಗ್ ಪಾಸ್ಪೋರ್ಟು, ಮತ್ತು ಅವರೆಲ್ಲ ಇದ್ದಾರಲ್ಲ, ಅದೇ ಥರ ನನಗೂ ಕೂಡ ಬದುಕೋಕೆ ಇಷ್ಟ. ಅಂದರೆ ಬದುಕೋರು ಹೇಗೆ ಬೇಕಾದರೂ ಬದುಕ್ಬೋದು, ಆ ಥರ ಅಂತಲ್ಲ. ಬಟ್ ನನ್ನ ಪ್ಯಾಷನ್ ಏನಿದೆ, ನಂಗೆ ಟ್ರಾವೆಲಿಂಗು, ಈ ಬೈಕ್ ರೆಡಿ ಮಾಡೋದು, ರಿಪೇರ್ ಮಾಡೋದು, ಆಲ್ಟ್ರ್ ಮಾಡೋದು, ಇದೆಲ್ಲ ತುಂಬ ಇಷ್ಟ. ಅದನ್ನೇ ನಾನು ಫ್ಯಾಷನ್ನೇ ನನ್ನ ಬಿಸ್ನೆಸ್, ಅಂದರೆ ಬಿಸ್ನೆಸ್ ಅಂತ ಹೇಳಬಾರ್ದು, ತಪ್ಪಾಗುತ್ತೆ. ಫ್ಯಾಷನ್ನೇ ನನ್ನ ವರ್ಕ್ ಆದರೆ ಬದುಕೋದು ತುಂಬ ಈಸಿ ಆಗುತ್ತೆ. ಯಾಕಂದರೆ ಇಷ್ಟ ಬಂದಂತ ಬದುಕೋದಿದೆಯಲ್ಲ, ಅದರಷ್ಟು ಅದೊಂಥರ ಫೀಲಿಂಗ್ಸೇ ಬೇರೆ. ಹಾಗಾಗಿ ಏನಿಲ್ಲ, ನಿಮ್ಮ ಸಪೋರ್ಟ್ ಬೇಕಾಗಿದೆ ಅಂತ ಕೇಳ್ಕೊತಾ ಇದ್ದೀನಿ. ಅಂದರೆ ನೀವು ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ಒಂದು ಶೇರ್ ಮಾಡೋದ್ರಿಂದ 1 ವ್ಯೂಸ್ ಆಗುತ್ತೆ ನನಗೆ. ಆ 1 ವ್ಯೂಸು 10 ವ್ಯೂಸ್ ಆಗಿ ಇದೇ ರೀತಿ ಲಕ್ಷ ಆಗಲಿ ಅಂತ ಆಸೆ ಪಡ್ತೀನಿ. ಆಸೆ ಅಂತಲ್ಲ, ದುರಾಸೆ ಇದು ನಂದು ಆ್ಯಕ್ಚುಲಿ. ಕೆಲವೊಂದು ಸಲ ಏನಂದರೆ ಆಸೆ ಪಡೋದಕ್ಕೆ ತಪ್ಪಿಲ್ಲ. ಬಟ್ ನಾವು ಏನು ಮಾಡದೆ, ಏನು ಕೆಲಸ ಮಾಡಿದೆ ಅಥವಾ ಏನು ಕಷ್ಟಪಡದೆ ಆಸೆ ಪಟ್ಟರೆ ಅದಕ್ಕೆ ಅರ್ಥ ಇರೋದಿಲ್ಲ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನೋಡಿ ವ್ಯೂಸ್ ನೋಡಿ, ವ್ಯೂ ನೋಡಿ. ಈಗ ಗುರುಗಳೇ, ಆ್ಯಕ್ಚುಲಿ ನಾನು ಇಲ್ಲಿ ಯಾಕೆ ಕರ್ಕೊಂಬಂದಿರೋದು ಅಂದರೆ, ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಅಲ್ಲೊಂದು ಬೆಟ್ಟ ಇದೆಯಲ್ಲ, ಅದರ ಮಧ್ಯೆ ಒಂದು ನೋಡಿ ಫಾಲ್ಸ್ ಹೋಗಿರೋ ಒಂದು ಹಚ್ಚಿದೆ, ಅಲ್ಲೊಂದು ಫಾಲ್ಸ್ ಇದೆ. ಆ ಫಾಲ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಫಾಲ್ಸ್ ವೀಡಿಯೋನ ನೆಕ್ಸ್ಟ್ ವಾರ ಹಾಕ್ತೀನಿ. ಆ ಫಾಲ್ಸ್ ಯಾವುದು, ಎಲ್ಲಿದೆ, ಹೇಗಿದೆ ಅನ್ನೋದನ್ನು ನಾನು ನೋಡಬೇಕು ಅಂದರೆ ನೆಕ್ಸ್ಟ್ ವಾರದವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.